ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ಕೊಟ್ಟಿರುವಂತದ್ದು ಕಾರಣ ರಣಹದ್ದುಗಳ ವಿಚಾರವಾಗಿ ಸುದೀಪ್ ಬೇರೆ ರೀತಿಯಲ್ಲಿ ಮಾತಾಡಿದರು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಣಹದ್ದು ಸಂರಕ್ಷಣಾ ವೇದಿಕೆಯವರು, ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರನ್ನ ದಾಖಲಿಸಿದ್ದಾರೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆ ಆರೋಪ. ಈ ಹಿನ್ನೆಲೆ ಬಿಗ್ ಬಾಸ್ ಸುದೀಪ್ ವಿರುದ್ಧ ದೂರು ದಾಖಲಾಗಿರುವುದು. ನಟ ಕಿಚ್ಚ ಸುದೀಪ್ಗೆ ಬಿಗ್ ಶಾಕ್ ಎದುರಾಗಿದೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆಯ ಆರೋಪ ಎದುರಿಸ್ತಾ ಇದ್ದಾರೆ ಸುದೀಪ್. ಈ ಹಿನ್ನೆಲೆ ರಾಮನಗರದ ಡಿಸಿಎಫ್ ಆರ್ಎಫ್ಒಗೆ ದೂರನ್ನ ನೀಡಿರುವಂತದ್ದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಹೇಳಿಕೆ, ರಣಹದ್ದಿನಂತೆ ಹೊಂಚು ಹಾಕಿ ಸಂಚು ಮಾಡೋದು, ಕರೆಕ್ಟ್ ಟೈಮ್ಗೆ ಹಿಡಿಯೋದು ಅಂತ ಸುದೀಪ್ ಹೇಳಿದ್ರು. ಹೀಗಾಗಿ ಸುದೀಪ್ ಹಾಗೂ ಬಿಗ್ ಬಾಸ್ ವಿರುದ್ಧ ದೂರನ್ನ ನೀಡಿದ್ದಾರೆ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ, ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರ ಸಮತೋಲನ ಕಾಪಾಡುತ್ತೆ. ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ತಪ್ಪು ಮಾಹಿತಿ ನೀಡೋದು ಸರಿಯಲ್ಲ ಅಂತ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು ದೂರನ್ನ ನೀಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಪ್ರವೀಣ್, ರಣಹದ್ದಿನ ವಿಚಾರವಾಗಿ ಮಾತಾಡಿದ್ದೇ ಈಗ ಸುದೀಪ್ ವಿರುದ್ಧ ದೂರು ದಾಖಲಾಗುವುದಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಹೇಳ್ತಾ ಇರೋದು ಈ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು? ಹೌದು ಶ್ರೀಪಾದ್ ಪಾಟೀಲ್, ಎಂತ ಹೇಳಿದ್ರೆ ಏನು ಬಿಗ್ ಬಾಸ್ ಸೀಸನ್ 12 ಏನು ಶುರು ಆಯ್ತು. ಶುರು ಆದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆಗಳು ಏನು ಈ ಸೀಸನ್ 12 ಬಿಗ್ ಬಾಸ್ಗೆ ಎದುರಾಗ್ತಾ ಇರುವಂತದ್ದು ನೋಡಬಹುದು. ಮೊನ್ನೆ ತಾನೇ ಏನೋ ಒಂದು ಎಸ್ ಕ್ಯಾಟಗರಿ ಪದ ಬಳಸಿದ್ದಕ್ಕೆ ಅಶ್ವಿನಿ ಏನು ಸ್ಪರ್ಧೆಯಾಗಿರ್ತಕ್ಕಂಥ ಅಶ್ವಿನಿ ಗೌಡ ಅವರ ಮೇಲೆ ಬಂದಿತ್ತು. ಅದಾದ್ರ ಜೊತೆಗೆ ಏನು ಇವ್ರಿಗೆ ರಕ್ಷಿತಾ ಎನ್ನುವಂತ ಒಂದು ಸ್ಪರ್ಧೆಗೆ ಸುದೀಪ್ ಅವರು ಗದರಿಸಿದ್ರು ಎನ್ನುವಂತದ್ದು ಒಂದು ಆರೋಪ ಕೇಳಿ ಬಂದಿತ್ತು ಸುದೀಪ್ ಅವರು. ಬೆನ್ನಲ್ಲೇ ಈಗ ಮತ್ತೊಂದಿಷ್ಟು ಏನಂತ ಹೇಳಿದ್ರೆ ನಿನ್ನೆ ಏನು ವಾರದ ಕತೆ ಕಿಚನ ಜೊತೆ ಎನ್ನುವಂತ ಒಂದು ಶೋದಲ್ಲಿ ರಣಹದ್ದಿನ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದಾರೆ, ಅಂದ್ರೆ ತಪ್ಪು ಸಂದೇಶವನ್ನ ನೀಡಿದ್ರು ಎನ್ನುವಂತ ಒಂದು ಕಾರಣಕ್ಕಾಗಿ ಈಗ ಸುದೀಪ್ ಅವ್ರ ವಿರುದ್ಧ ಜೊತೆಗೆ ಏನು ಬಿಗ್ ಬಾಸ್ ಮೇಲೆ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿರುವಂತದ್ದು ಏನು ರಣಹದ್ದು ಸಂರಕ್ಷಣಾ ವೇದಿಕೆ. ಯಾಕಂತ ಹೇಳಿದ್ರೆ ರಣಹದ್ದು ಎನ್ನುವಂಥದ್ದು ಅದೊಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿಯ ಜಾತಿ. ಸೊ ಆ ಜಾತಿಯ ಬಗ್ಗೆ ತಪ್ಪು ಸಂದೇಶ ಬೇಡ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಂತ ಪಕ್ಷಿ ಬಗ್ಗೆ ಒಂದು ತಪ್ಪಾದ ಸಂದೇಶವನ್ನು ನೀಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ಕೋಟ್ಯಾಂತರ ಜನ ನೋಡುವಂತ ಒಂದು ಶೋ ಆಗಿರುತ್ತೆ. ಹಾಗಾಗಿ ಅದು ತಪ್ಪು ಸಂದೇಶ ಹೋಗೋದು ಬೇಡ. ಯಾಕಂತ ಹೇಳಿದ್ರೆ ತಿಳಿದುಕೊಂಡು ಮಾತನಾಡ್ಲಿ ಸುದೀಪ್ ಅವರು ಎನ್ನುವಂಥದ್ದು. ಹಾಗಾಗಿ ಈಗಾಗಲೇ ಏನೋ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ನಿಂದ ದೂರನ್ನ ಕೊಟ್ಟಿರುವಂತದ್ದು. ರಾಮನಗರದ ಡಿಎಸ್ಎಫ್ ಹಾಗೂ ಆರ್ಎಫ್ಒಗೆ ದೂರನ್ನ ನೀಡಿದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ಕೊಟ್ಟಿರುವಂತದ್ದು ಕಾರಣ ರಣಹದ್ದುಗಳ ವಿಚಾರವಾಗಿ ಸುದೀಪ್ ಬೇರೆ ರೀತಿಯಲ್ಲಿ ಮಾತಾಡಿದರು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಣಹದ್ದು ಸಂರಕ್ಷಣಾ ವೇದಿಕೆಯವರು, ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರನ್ನ ದಾಖಲಿಸಿದ್ದಾರೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆ ಆರೋಪ. ಈ ಹಿನ್ನೆಲೆ ಬಿಗ್ ಬಾಸ್ ಸುದೀಪ್ ವಿರುದ್ಧ ದೂರು ದಾಖಲಾಗಿರುವುದು. ನಟ ಕಿಚ್ಚ ಸುದೀಪ್ಗೆ ಬಿಗ್ ಶಾಕ್ ಎದುರಾಗಿದೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆಯ ಆರೋಪ ಎದುರಿಸ್ತಾ ಇದ್ದಾರೆ ಸುದೀಪ್. ಈ ಹಿನ್ನೆಲೆ ರಾಮನಗರದ ಡಿಸಿಎಫ್ ಆರ್ಎಫ್ಒಗೆ ದೂರನ್ನ ನೀಡಿರುವಂತದ್ದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಹೇಳಿಕೆ, ರಣಹದ್ದಿನಂತೆ ಹೊಂಚು ಹಾಕಿ ಸಂಚು ಮಾಡೋದು, ಕರೆಕ್ಟ್ ಟೈಮ್ಗೆ ಹಿಡಿಯೋದು ಅಂತ ಸುದೀಪ್ ಹೇಳಿದ್ರು. ಹೀಗಾಗಿ ಸುದೀಪ್ ಹಾಗೂ ಬಿಗ್ ಬಾಸ್ ವಿರುದ್ಧ ದೂರನ್ನ ನೀಡಿದ್ದಾರೆ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ, ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರ ಸಮತೋಲನ ಕಾಪಾಡುತ್ತೆ. ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ತಪ್ಪು ಮಾಹಿತಿ ನೀಡೋದು ಸರಿಯಲ್ಲ ಅಂತ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು ದೂರನ್ನ ನೀಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಪ್ರವೀಣ, ರಣಹದ್ದಿನ ವಿಚಾರವಾಗಿ ಮಾತಾಡಿದ್ದೇ ಈಗ ಸುದೀಪ್ ವಿರುದ್ಧ ದೂರು ದಾಖಲಾಗುವುದಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಹೇಳ್ತಾ ಇರೋದು ಈ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು? ಹೌದು ಶ್ರೀಪಾದ್ ಪಾಟೀಲ್, ಎಂತ ಹೇಳಿದ್ರೆ ಏನು ಬಿಗ್ ಬಾಸ್ ಸೀಸನ್ 12 ಏನು ಶುರು ಆಯ್ತು. ಶುರು ಆದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆಗಳು ಏನು ಈ ಸೀಸನ್ 12 ಬಿಗ್ ಬಾಸ್ಗೆ ಎದುರಾಗ್ತಾ ಇರುವಂತದ್ದು ನೋಡಬಹುದು.
ಮೊನ್ನೆ ತಾನೇ ಏನೋ ಒಂದು ಎಸ್ ಕೆಟಗರಿ ಪದ ಬಳಸಿದ್ದಕ್ಕೆ ಅಶ್ವಿನಿ ಏನು ಸ್ಪರ್ಧೆಯಾಗಿರ್ತಕ್ಕಂಥ ಅಶ್ವಿನಿ ಗೌಡ ಅವ್ರ ಮೇಲೆ ಬಂದಿತ್ತು. ಅದಾದ್ರ ಜೊತೆಗೆ ಏನು ಇವ್ರಿಗೆ ರಕ್ಷಿತಾ ಎನ್ನುವಂತ ಒಂದು ಸ್ಪರ್ಧೆಗೆ ಸುದೀಪ್ ಅವರು ಗದರಿಸಿದ್ರು ಎನ್ನುವಂತದ್ದು ಒಂದು ಆರೋಪ ಕೇಳಿ ಬಂದಿತ್ತು ಸುದೀಪ್ ಅವರು. ಬೆನ್ನಲ್ಲೇ ಈಗ ಮತ್ತೊಂದಿಷ್ಟು ಏನಂತ ಹೇಳಿದ್ರೆ ನಿನ್ನೆ ಏನು ವಾರದ ಕತೆ ಕಿಚನ ಜೊತೆ ಎನ್ನುವಂತ ಒಂದು ಶೋದಲ್ಲಿ ರಣಹದ್ದಿನ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದಾರೆ, ಅಂದ್ರೆ ತಪ್ಪು ಸಂದೇಶವನ್ನ ನೀಡಿದ್ರು ಎನ್ನುವಂತ ಒಂದು ಕಾರಣಕ್ಕಾಗಿ ಈಗ ಸುದೀಪ್ ಅವ್ರ ವಿರುದ್ಧ ಜೊತೆಗೆ ಏನು ಬಿಗ್ ಬಾಸ್ ಮೇಲೆ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿರುವಂತದ್ದು ಏನು ರಣಹದ್ದು ಸಂರಕ್ಷಣಾ ವೇದಿಕೆ. ಯಾಕಂತ ಹೇಳಿದ್ರೆ ರಣಹದ್ದು ಎನ್ನುವಂಥದ್ದು ಅದೊಂದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿಯ ಜಾತಿ. ಸೊ ಆ ಜಾತಿಯ ಬಗ್ಗೆ ತಪ್ಪು ಸಂದೇಶ ಬೇಡ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಂತ ಪಕ್ಷಿ ಬಗ್ಗೆ ಒಂದು ತಪ್ಪಾದ ಸಂದೇಶವನ್ನು ನೀಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ಕೋಟ್ಯಾಂತರ ಜನ ನೋಡುವಂತ ಒಂದು ಶೋ ಆಗಿರುತ್ತೆ. ಹಾಗಾಗಿ ಅದು ತಪ್ಪು ಸಂದೇಶ ಹೋಗೋದು ಬೇಡ. ಯಾಕಂತ ಹೇಳಿದ್ರೆ ತಿಳಿದುಕೊಂಡು ಮಾತನಾಡ್ಲಿ ಸುದೀಪ್ ಅವರು ಎನ್ನುವಂಥದ್ದು. ಹಾಗಾಗಿ ಈಗಾಗಲೇ ಏನೋ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ನಿಂದ ದೂರನ್ನ ಕೊಟ್ಟಿರುವಂತದ್ದು. ರಾಮನಗರದ DSF ಹಾಗೂ RFOಗೆ ದೂರನ್ನ ನೀಡಿದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ಕೊಟ್ಟಿರುವಂತದ್ದು ಕಾರಣ ರಣಹದ್ದುಗಳ ವಿಚಾರವಾಗಿ ಸುದೀಪ್ ಬೇರೆ ರೀತಿಯಲ್ಲಿ ಮಾತಾಡಿದರು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಣಹದ್ದು ಸಂರಕ್ಷಣಾ ವೇದಿಕೆಯವರು, ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರನ್ನ ದಾಖಲಿಸಿದ್ದಾರೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆ ಆರೋಪ. ಈ ಹಿನ್ನೆಲೆ ಬಿಗ್ ಬಾಸ್ ಸುದೀಪ್ ವಿರುದ್ಧ ದೂರು ದಾಖಲಾಗಿರುವುದು. ನಟ ಕಿಚ್ಚ ಸುದೀಪ್ಗೆ ಬಿಗ್ ಶಾಕ್ ಎದುರಾಗಿದೆ. ರಣಹದ್ದು ಬಗ್ಗೆ ತಪ್ಪು ಹೇಳಿಕೆಯ ಆರೋಪ ಎದುರಿಸ್ತಾ ಇದ್ದಾರೆ ಸುದೀಪ್. ಈ ಹಿನ್ನೆಲೆ ರಾಮನಗರದ DCF RFOಗೆ ದೂರನ್ನ ನೀಡಿರುವಂತದ್ದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಹೇಳಿಕೆ ರಣಹದ್ದಿನಂತೆ ಹೊಂಚು ಹಾಕಿ ಸಂಚು ಮಾಡೋದು, ಕರೆಕ್ಟ್ ಟೈಮ್ಗೆ ಹಿಡಿಯೋದು ಅಂತ ಸುದೀಪ್ ಹೇಳಿದ್ರು. ಹೀಗಾಗಿ ಸುದೀಪ್ ಹಾಗೂ ಬಿಗ್ ಬಾಸ್ ವಿರುದ್ಧ ದೂರನ್ನ ನೀಡಿದ್ದಾರೆ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ, ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರ ಸಮತೋಲನ ಕಾಪಾಡುತ್ತೆ. ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ತಪ್ಪು ಮಾಹಿತಿ ನೀಡುವುದು ಸರಿಯಲ್ಲ ಅಂತ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು ದೂರನ್ನ ನೀಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಪ್ರವೀಣ, ರಣಹದ್ದಿನ ವಿಚಾರವಾಗಿ ಮಾತಾಡಿದ್ದೇ ಈಗ ಸುದೀಪ್ ವಿರುದ್ಧ ದೂರು ದಾಖಲಾಗುವುದಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಹೇಳ್ತಾ ಇರೋದು ಈ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು? ಹೌದು ಶ್ರೀಪಾದ್ ಪಾಟೀಲ್, ಅಂತ ಹೇಳಿದ್ರೆ ಏನು ಬಿಗ್ ಬಾಸ್ ಸೀಸನ್ 12 ಏನು ಶುರು ಆಯ್ತು. ಶುರು ಆದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆಗಳು ಏನು ಈ ಸೀಸನ್ 12 ಬಿಗ್ ಬಾಸ್ಗೆ ಎದುರಾಗ್ತಾ ಇರುವಂತದ್ದು ನೋಡಬಹುದು. ಮೊನ್ನೆ ತಾನೇ ಏನೋ ಒಂದು ಎಸ್ ಕೆಟಗರಿ ಪದ ಬಳಸಿದ್ದಕ್ಕೆ ಅಶ್ವಿನಿ ಏನು ಸ್ಪರ್ಧೆಯಾಗಿರ್ತಕ್ಕಂಥ ಅಶ್ವಿನಿ ಗೌಡ ಅವ್ರ ಮೇಲೆ ಬಂದಿತ್ತು. ಅದಾದ್ರ ಜೊತೆಗೆ ಏನು ಇವ್ರಿಗೆ ರಕ್ಷಿತಾ ಎನ್ನುವಂತ ಒಂದು ಸ್ಪರ್ಧೆಗೆ ಸುದೀಪ್ ಅವರು ಗದರಿಸಿದ್ರು ಎನ್ನುವಂತದ್ದು ಒಂದು ಆರೋಪ ಕೇಳಿ ಬಂದಿತ್ತು ಸುದೀಪ್ ಅವರು. ಬೆನ್ನಲ್ಲೇ ಈಗ ಮತ್ತೊಂದಿಷ್ಟು ಏನಂತ ಹೇಳಿದ್ರೆ ನಿನ್ನೆ ಏನು ವಾರದ ಕತೆ